ಮತ್ತೆ ಸಕ್ಸಸ್ ಟಿಪ್ ಏನಂದ್ರೆ ಏಳನೇ ಸಕ್ಸಸ್ ಟಿಪ್ ಏನಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಸಿಗೋದು ಇಡೀ ಒಳ್ಳಿಗೆ ಮನುಷ್ಯ ಅಂದಿದ ತಕ್ಷಣ ಒಂದು 60ರಿಂದ 70 ವರ್ಷ, ಕೆಲವರು ಒಂದು 100 ವರ್ಷನೂ ಬದುಕಿರ್ತಾರೆ. ಅರ್ಥ ಆಯ್ತಲ್ವಾ? ನಾವು ಜೀವನದಲ್ಲಿ ನಾವೇನಾದ್ರೂ ಹ್ಯಾಪಿ ಆಗಿರ್ಬೇಕು, ಸಂತೋಷವಾಗಿರ್ಬೇಕಂದಾಗ ನಾವು ಸಂತೋಷವಾಗಿರೋದು ಈ ಕರೆಂಟ್ ಮೂಮೆಂಟ್. ನಾಳೆ ಯಾರಿಗಿಂತ ಯಾರು ಗೊತ್ತಿಲ್ಲ. ನಾಳೆ ಏನಾಗುತ್ತೆ, ಇನ್ನೊಂದು ವರ್ಷ ಏನಾಗುತ್ತೆ, ನಾವೇನ್ ಮಾಡ್ತೀವಿ, ಇನ್ನೊಂದು ವರ್ಷದಲ್ಲಿ ಏನ್ ಮಾಡ್ಬೇಕು, ಇನ್ನು 10 ವರ್ಷದಲ್ಲಿ ಏನ್ ಮಾಡ್ಬೇಕು, ಇನ್ನೊಂದು 20 ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಕರೆಂಟ್ ಜೀವನದಲ್ಲಿ ನಾವು ಸಂತೋಷವಾಗಿರಲ್ಲ. ಒಳ್ಳೆ ಮಕ್ಕಳ ಜೊತೆ ಮಾತಾಡಲ್ಲ, ತಂದೆ ಹತ್ರ ಮಾತಾಡಲ್ಲ, ಅಮ್ಮನ ಹತ್ರ ಮಾತಾಡಲ್ಲ, ಹೆಂಡತಿ ಹತ್ರ ಮಾತಾಡಲ್ಲ, ಒಳ್ಳೆ ಮಾತನ್ನೋದೇ ಇರಲ್ಲ. ಅರ್ಥ ಆಯ್ತಲ್ವಾ? ಯಾವಾಗ್ಲೂ 10 ವರ್ಷ ಆಗೋಟ್ಮೇಲೆ ನಾನು ಹಿಂಗ್ ಮಾಡ್ಬೇಕು, 20 ವರ್ಷ ಆಗೋಟ್ಮೇಲೆ ಹಿಂಗ್ ಮಾಡ್ಬೇಕು ಮಾಡಿ ಪ್ಲಾನ್ ಮಾಡ್ಕೊಳ್ಬೇಕು. ಬಟ್ ಯಾವಾಗ್ಲೂ ನಮ್ ಲೈಫ್ ನಾವು ಕರೆಂಟ್ ಆಗಿ ಎಂಜಾಯ್ ಮಾಡ್ಬೇಕು. ಮತ್ತೆ ಕರೆಂಟ್ ಅಲ್ಲಿ ಅದನ್ನ ಸವಿಬೇಕಾಗುತ್ತೆ. ನಾವು ಒಂದೊಂದು ಪ್ರೋಸೆಸ್ ನಾವು ಏನೋ ಜೀವನದಲ್ಲಿ ಇಂಪ್ರೂವ್ ಆಗ್ಬೇಕು ಅಂದಾಗ ಅದೊಂದು ಪ್ರೋಸೆಸ್. ಆ ಪ್ರೋಸೆಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದು ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾನು ಟೈಮ್ ನಾವು ಕಂಪ್ಲೀಟ್ ಆಗಿ ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾರೇನೆ 50 ವರ್ಷ ಆದ್ಮೇಲೆ ನಾನು ಹಿಂಗ್ ಮಾಡ್ಬೇಕಂತ. 50 ವರ್ಷ ಅವ್ರಿಗೆ ಯಾರು ಬದುಕಿರ್ತಾರೆ? ಅರ್ಥ ಆಯ್ತಲ್ವಾ? ಯಾರು ಬದುಕಿರ್ತಾರೋ ಯಾರು ಬದುಕಿರಲ್ಲ ಯಾರಿಗ್ ಗೊತ್ತಿರಲ್ಲ. ಅರ್ಥ ಆಯ್ತಲ್ವಾ? ಆದ್ರೆ ನಾವು ಪ್ಲಾನ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡ್ಕೊಳ್ಳಿ, ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಬಟ್ ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡಿ. ಇವತ್ತು ನೀವು ಹ್ಯಾಪಿ ಆಗಿದ್ರೆ ನಾಳೆದು ಹ್ಯಾಪಿ ಆಗಿರುತ್ತೆ. ನಾವು ಇವತ್ತೇ ಹ್ಯಾಪಿ ಇಲ್ಲ ಅಂದಾಗ ನಾಳೆ ಹ್ಯಾಪಿ ಇದ್ರೆ ಎಷ್ಟು ಬಿಟ್ರೆ ಎಷ್ಟು, ನಾಳೆ ಯಾರಿಗೂ ಗೊತ್ತಿಲ್ಲ. ನೋಬಡಿ ನೋಸ್, ನಾಳೆ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡಿ, ಇವತ್ತು ಎಲ್ಲಾನು ಸಂತೋಷವಾಗಿ ಇಟ್ಕೊಳಕಾಗತ್ತಂತ ಯೋಚನೆ ಮಾಡಿ. ನಾವು ಪ್ರತಿಯೊಂದನ್ನು ಆತರ ಯೋಚನೆ ಮಾಡಿದಾಗ ನಾವು ಪ್ರತಿದಿನನೂ ಚೆನ್ನಾಗಿರ್ತೀವಿ. ಪ್ರತಿದಿನನೂ ಹ್ಯಾಪಿ ಆಗಿದ್ದಾಗ ಖಂಡಿತವಾಗಿ ನಾವು 10 ವರ್ಷ ಪ್ಲಾನ್ ಹಾಕೊಂಡಿರೋದು ಏನಿದೆಯೋ ಅದನ್ನ ನಾವು ಸಕ್ಸಸ್ ಮಾಡ್ಕೊಳ್ಳೇಬಹುದು. ಯಾಕಂದ್ರೆ ನಿಮ್ಗೆ ಒಳ್ಳೆ ಹೆಲ್ತ್ ಇರುತ್ತೆ, ಒಳ್ಳೆ ಫಿಟ್ ಆಗಿರ್ತೀರಾ. ಯಾಕಂದ್ರೆ ನೀವು ಮೆಂಟಲ್ ಟೆನ್ಷನ್ ತಗೊಳೋದಕ್ಕಾಗಲ್ಲ. ಯಾಕಂದ್ರೆ ನೀವು ಕರೆಂಟ್ ಆಗಿ ನೀವು ಬದುಕಿರ್ತೀರಾ, ಯೋಚನೆ ಮಾಡ್ತಿರ್ತೀರಾ. ಆಗ ನಿಮ್ಗೆ ಸ್ಟ್ರೆಸ್ ಇರೋದಿಲ್ಲ, ಏನಿರಲ್ಲ. ನಾವು ಯಾವಾಗ್ಲೂ 20 ವರ್ಷ ಹಿಂಗಿರ್ಬೇಕು, 50 ವರ್ಷ ಹಿಂಗಿರ್ಬೇಕು ಅನ್ಬಿಟ್ಟು ನಾವು ಇವತ್ತಿಂದನೇ ಫುಲ್ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಂಡು ಇವತ್ತಿಂದನೇ ನಾವು ಸಾಕಷ್ಟು ಕಷ್ಟ ಬೀಳಿದ್ರೆ ಅದರಿಂದ ಏನು ಯೂಸ್ ಆಗೋದಿಲ್ಲ. ಅದರಿಂದ ನಾವು ಯಾಕಂದ್ರೆ ಇನ್ನು 10 ವರ್ಷದಲ್ಲಿ ಪ್ರಪಂಚ ಯಾವ ರೀತಿ ಚೇಂಜ್ ಆಗಿರುತ್ತೆ, ಇನ್ನು 5 ವರ್ಷದಲ್ಲಿ ಪ್ರಪಂಚ ಯಾವ ರೀತಿ ಚೇಂಜ್ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಇವತ್ತಿರೋದು ನಾಳೆ ಇರೋದಿಲ್ಲ. ನಾವು ಇವತ್ತೇನ್ ಪ್ಲಾನ್ ಮಾಡಿದೀವೋ ನಾಳೆ ಪ್ಲಾನ್ ಯೂಸ್ಲೆಸ್ ಆಗ್ಬಿಡುತ್ತೆ. ಆದ್ರಿಂದ ಜಾಸ್ತಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋದಕ್ಕಿಂತ ಕರೆಂಟ್ ಆಗಿ ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಆಗಿ ಯೋಚನೆ ಮಾಡಿ, ಇನ್ನೊಂದು ತಿಂಗಳ ಬಗ್ಗೆ ಯೋಚನೆ ಮಾಡಿ, ಇನ್ನೊಂದು ವಾರದ ಬಗ್ಗೆ ಯೋಚನೆ ಮಾಡಿ, ಇವತ್ತಿನ ಬಗ್ಗೆ ಯೋಚನೆ ಮಾಡಿ. ಈ ರೀತಿ ಯೋಚನೆ ಮಾಡೋದ್ರಿಂದ ನಾವು ಖಂಡಿತವಾಗಿ ಸಕ್ಸಸ್ ಆಗ್ಬೋದು. 8ನೇ ಟಿಪ್ ಏನಂದ್ರೆ ನಾವು ಯಾವಾಗ್ಲೂ ಕನ್ಸಿಸ್ಟೆನ್ಸಿ ಆಗಿರ್ಬೇಕು. ನಾವು ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂದಾಗ ನಾವು ಕನ್ಸಿಸ್ಟೆನ್ಸಿ ಆಗಿರ್ಬೇಕು. ನಾವು ಕನ್ಸಿಸ್ಟೆನ್ಸಿ ಆಗಿಲ್ಲ ಅಂದ್ರೆ ನಾವು ಏನು ಸಾಧಿಸೋದಕ್ಕಾಗಲ್ಲ. ಒಂದು ಬೆಟ್ಟನ ನಾವು ಕಡಿಬೇಕಂದ್ರೂ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಅಲ್ಲಿ ರೆಗ್ಯುಲರ್ ಆಗಿ ಡೈನಮೆಂಟ್ ಇಡ್ತಾ ಇದ್ದು, ರೆಗ್ಯುಲರ್ ಆಗಿ ಕಲ್ ಕೆತ್ತನೆ ಮಾಡ್ತಾ ಇದ್ರೆ ದೊಡ್ಡ ಬೆಟ್ಟನ ನಾವು ಕರಗಿಸ್ಬಿಡ್ಬೋದು. ಇವತ್ತೊಂದಿನ ಬಾಂಬ್ ಇಕ್ಕಿ ಇನ್ನೊಂದು 10 ವರ್ಷ ಆದ್ಮೇಲೆ ಇನ್ನೊಂದು ಬಾಂಬ್ ಇಕ್ತೀನಿ ಅಂದ್ರೆ ಯಾವ ಬೆಟ್ಟ ಕರಗುತ್ತೆ, ಯಾವ್ದನ್ನ ಅಚೀವ್ ಮಾಡಕ್ಕಾಗುತ್ತೆ? ಆದ್ರಿಂದ ನಾವು ಪ್ರತಿದಿನ ಎಷ್ಟೇ ದೊಡ್ಡ ಬೆಟ್ಟ ಇದ್ರು ನಾವು ಪ್ರತಿದಿನ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಎಂತ ದೊಡ್ಡ ಬೆಟ್ಟನ ಬೇಕಾದ್ರೂ ಕರಗಿಸ್ಬಿಡ್ಬೋದು, ಎಂತ ದೊಡ್ಡ ಕೆಲಸ ಬೇಕಾದ್ರೂ ನಾವು ಮಾಡ್ಬಿಡ್ಬೋದು. ಆದ್ರಿಂದ ನಾವು ಕನ್ಸಿಸ್ಟೆನ್ಸಿ ಎವ್ರಿ ಡೇ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಎವ್ರಿ ಡೇ ತಪ್ಪದಿರ ಕೆಲಸ ಮಾಡ್ತಾ ಇದ್ರೆ ನಾವು ಜೀವನದಲ್ಲಿ ಏನೇ ಅನ್ಕೊಂಡಿದ್ರು ಖಂಡಿತವಾಗಿ ಅಚೀವ್ ಮಾಡ್ಕೊಳ್ಬಹುದು. ಎಕ್ಸ್ಕ್ಯೂಸ್ ಇಟ್ಕೊಳಕ್ ಹೋಗ್ಬಿಡಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಇನ್ನೊಂದು ವಾರ ಬಿಟ್ಮೇಲೆ ಮಾಡ್ತೀನಿ ಅಂತ ಎಲ್ಲ ಆಟಿಟ್ಯೂಡ್ ಇಟ್ಕೊಂಡ್ರೆ ನಾವು ಖಂಡಿತವಾಗಿ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಈ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಲೈಫ್ ಅಲ್ಲಿ ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ನಾವು ಜೀವನದಲ್ಲಿ ಯಾವ ಕನ್ಸಿಸ್ಟೆನ್ಸಿ ಇದೆಯೋ ನಮ್ಗೆ ಖಂಡಿತವಾಗಿ ಸಕ್ಸಸ್ ಗ್ಯಾರಂಟಿ ಸಿಕ್ಬಿಡುತ್ತೆ. ಆದ್ರಿಂದ ಎಷ್ಟೋ ಜನ 99% ಜನ ಫೇಲ್ಯೂರ್ ಆಗೋದು ಇಲ್ಲೇನೆ. ಕಷ್ಟ ಬೀಳ್ತಾರೆ, ಆದ್ರೆ ಒಂದ್ ವಾರ ಕಷ್ಟ ಬಿದ್ದ್ಬಿಡ್ತಾರೆ, ಮತ್ತೆ ಇನ್ನೊಂದ್ ತಿಂಗಳು ಅದ್ರ ಬಗ್ಗೆ ಮರ್ತೋಗಿರ್ತಾರೆ. ಅರ್ಥ ಆಯ್ತಲ್ವಾ? ಮತ್ತೆ ಮುಂದಿನ ತಿಂಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಇನ್ನೊಂದು 10 ದಿನ ಕೆಲಸ ಮಾಡ್ತಾರೆ, ಮತ್ತೆ ಇನ್ನೊಂದು 20 ದಿನ ಕೆಲಸನೇ ಮಾಡಲ್ಲ. ಆದ್ರಿಂದ ಕನ್ಸಿಸ್ಟೆನ್ಸಿ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಜೀವನದಲ್ಲಿ. ಆದ್ರಿಂದ ನಾವು ಆದಷ್ಟು ಕನ್ಸಿಸ್ಟೆನ್ಸಿ ಕೆಲಸ ಮಾಡಿ, ಯಾವುದೇ ಇರ್ಬೋದು, ಸ್ಟೂಡೆಂಟ್ಸ್ ಓದೋದ್ರ ವಿಷಯದಲ್ಲಿ ಇರ್ಬೋದು, ನಾವು ಬಿಸ್ನೆಸ್ ಕೆಲಸ ಮಾಡೋದ್ರಲ್ಲಿ ಇರ್ಬೋದು, ಒಂದು ಜಾಬ್ ಅಲ್ಲಿ ಇರ್ಬೋದು, ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಒಂದು ಮೈಂಟೈನ್ ಮಾಡಿ
ಕನ್ಸಿಸ್ಟೆನ್ಸಿಯಾಗಿ ನಾವು ಕೆಲಸ ಮಾಡಿದ್ರೆ ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. ಮತ್ತೆ 9ನೇ ಸಕ್ಸಸ್ ಟಿಪ್ ಏನಂದ್ರೆ ನಿದ್ದೆ ಮಾಡೋದು. ಇದನ್ನಪ್ಪ ಈ ಸ್ಕಿಲ್ ನಾವು ಕಲ್ತ್ಕೊಳ್ಬೇಕಾ ಅಂತ ಹೇಳ್ಬೋದು ನೀವು. ನಿದ್ದೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಜೀವನದಲ್ಲಿ ದೇವರು 24 ಗಂಟೆ ಸೃಷ್ಟಿ ಕೊಟ್ಟಾಗ 12 ಗಂಟೆ ಬೆಳಕು, 12 ಗಂಟೆ ರಾತ್ರಿ, ಇದು ಇರೋದು ನಿಯಮ. ಹಿಂದಿನ ಕಾಲದಲ್ಲೆಲ್ಲ ನಾವು ಬೆಳಕಿದ್ದಾಗ ಕೆಲಸ ಮಾಡೋರು, ರಾತ್ರಿ ಆಗಿದ್ರು ನಿದ್ದೆ ಮಾಡೋರು. ನಾವು ಮಾಡ್ರನ್ ಆಗಿರೋರು, ನಾವು ಅದನ್ನ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವು 24 ಗಂಟೆನೇ ಕೆಲಸನೇ ಮಾಡ್ತಾ ಇರ್ತೀವಿ, ಅರ್ಥಾಯ್ತಲ್ವಾ? 24 ಗಂಟೆ ಒಂದು ಮೊಬೈಲ್ ಇಟ್ಕೊಂಡಿರ್ತೀವಿ, 24 ಗಂಟೆ ಒಂದು ಟಿವಿ ಇಟ್ಕೊಂಡಿರ್ತೀವಿ, ಏನೋ ಒಂದು ಮಾಡ್ತಾ ಇರ್ತೀವಿ. ಆಗ ಇವೆಲ್ಲ ಮಾಡಿದಾಗ ನಮ್ಮ ನಿದ್ದೆ ನಮ್ಮ ಮಾತು ಕೇಳೋದಿಲ್ಲ. ಕೆಲಸದಲ್ಲಿ 2 ಗಂಟೆ ನಿದ್ದೆ ಮಾಡ್ತೀವಿ, ಕೆಲಸದಲ್ಲಿ 3 ಗಂಟೆ ನಿದ್ದೆ ಮಾಡ್ತೀವಿ. ಆ ನಿದ್ದೆ ನಾವು ಯಾವಾಗ ಕಡಿಮೆ ಮಾಡ್ತೀವೋ ಆಗ ನಮ್ಮ ಜೀವನದಲ್ಲಿ ಬೇರೆ ರೀತಿ ಪರಿಣಾಮಗಳು ಬೀರ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಿಲ್ಲದ್ರೇ ಅದು ಪರಿಣಾಮ ಬೀಳ್ತಾ ಇರುತ್ತೆ. ಯಾಕಂದ್ರೆ ನಮ್ಗೆ ಇವತ್ತು ಅನ್ಸಿರೋದಿಲ್ಲ, ಆದ್ರೂ ಸೈಡ್ ಎಫೆಕ್ಟ್ಸ್ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಕೆಲಸದಲ್ಲಿ ನಿಮ್ಮಷ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಕೆಲವು ದಿನ ಕರೆಕ್ಟ್ ಆಗಿ ನಿದ್ದೆ ಆಗಿಲ್ಲ ಅಂದಾಗ ನೀವು ಆಫೀಸ್ಗೆ ಹೋಗೋದು, ಕೆಲಸ ಮಾಡಕ್ ಹೋಗೋದು, ಏನೋ ಒಂದು ಮಾಡಿದಾಗ ನೀವು ಅಷ್ಟು ಎನರ್ಜೆಟಿಕ್ ಆಗಿರಲ್ಲ. ಎಲ್ಲೋ ಒಂಥರ ನಿದ್ದೆ ಬಂದಾಗೆ, ಒಂಥರ ಮೋಟಿವೇಶನ್ ಇರಲ್ಲ ಏನು ಕೆಲಸ ಮಾಡೋದಕ್ಕೆ. ಆದ್ರಿಂದ ನಾವು ಆದಷ್ಟು ಒಂದು 5 ರಿಂದ 6 ಗಂಟೆ ದಿನಾಲು ನಿದ್ದೆ ಮಾಡೋದನ್ನ ಪೀಸ್ಫುಲ್ ಆಗಿ ನಿದ್ದೆ ಮಾಡೋದು, ಸುಮ್ಮನೆ ನಿದ್ದೆ ಮಾಡೋದಲ್ಲ, ಪೀಸ್ಫುಲ್ ಆಗಿ ಒಳ್ಳೆ ನಿದ್ದೆ ಮಾಡೋದು, ಡೀಪ್ ಸ್ಲೀಪ್ ಅಂತಾರೆ. ಆ ತರ ನಿದ್ದೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಯಾವ ರೀತಿ ನಿದ್ದೆ ಮಾಡ್ಬೋದು, ಯಾವ ರೀತಿ ಒಳ್ಳೆ ರೀತಿ ನಿದ್ದೆ ಮಾಡ್ಬೋದು, ನೆಕ್ಸ್ಟ್ ಡೇ ಇದ್ದಾಗ ತುಂಬಾ ಆಕ್ಟಿವ್ ಆಗಿರುವಾಗ ನಿದ್ದೆ ಮಾಡ್ಬೇಕು. ಇದು 9ನೇ ಸ್ಕಿಲ್ ಇದು ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಯಾಕಂದ್ರೆ ಇದು ನಾವು ನಿದ್ದೆಯನ್ನು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಆದ್ರಿಂದ ನಾವು ನಿದ್ದೆನೂ ನಾವು ಚೆನ್ನಾಗಿ ಕಲ್ತ್ಕೊಂಡ್ರೆ ನಾವು ಖಂಡಿತವಾಗಿ ನಾವು ಜೀವನದಲ್ಲಿ ಖಂಡಿತವಾಗಿ ಸಕ್ಸಸ್ ಆಗ್ಬೋದು. 10ನೇ ಟಿಪ್ ಏನಂದ್ರೆ ಎಂಪತಿ ಇಟ್ಕೊಂಡಿರ್ಬೇಕು. ನಾವು ಜೀವನದಲ್ಲಿ ಏನಾದ್ರೂ ಒಳ್ಳೆ ಹೆಸರು ಮಾಡಿರ್ಬೋದು, ಒಳ್ಳೆ ಕೆಲ್ಸಕ್ಕೆ ಹೋಗಿರ್ಬೋದು, ಒಳ್ಳೆ ಲೆವೆಲ್ ಅಲ್ಲಿ ಇರ್ಬೋದು, ಒಳ್ಳೆ ಅಧಿಕಾರ ಇರ್ಬೋದು, ಏನೇ ಇರ್ಬೋದು, ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವ್ ಏನೇ ಮಾಡ್ಬೇಕಂದಾಗ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದಾಗ ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ನಮ್ಮ ಜನ ನಮ್ಮನ್ನ ನೆನ್ಸ್ಕೊಳ್ತಾರೆ. ಯಾಕಂದ್ರೆ ನಾವ್ ಏನೇ ಒಂದು ಡಿಸಿಷನ್ ತಗೊಳ್ಬೇಕಂದಾಗ, ನಾವ್ ಏನೇ ಒಂದು ವ್ಯವಹಾರ ಮಾಡ್ಬೇಕಂದಾಗ, ನಾವ್ ಏನೇ ಒಂದು ಕೆಲಸ ಮಾಡ್ಬೇಕಂದಾಗ ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ, ಕೆಲಸಲ್ಲಿ ಅವ್ರ ಬಗ್ಗೆನೂ ಒಪಿನಿಯನ್ ತಕೊಂಡು, ಅವರಿಂದನೂ ಒಪಿನಿಯನ್ ತಕೊಂಡು ನಾವೇನಾದ್ರೂ ಒಂದು ಡಿಸಿಷನ್ ಬಂದಾಗ ನಮ್ಗೆ ಖಂಡಿತವಾಗಿ ಆ ಜನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಮತ್ತೆ ಆಶೀರ್ವಾದನೂ ಮಾಡ್ತಾರೆ. ಆದ್ರಿಂದ ನಮ್ಮ ಜೀವನದಲ್ಲಿ ನಾವು ಎಂಪತಿ ಇಟ್ಕೊಂಡಿರ್ಬೇಕು. ಇನ್ನೊಬ್ಬರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಾಗ ಅವ್ರನ್ನ ಚೆನ್ನಾಗಿ ಮಾತಾಡ್ಸೋದು, ಒಳ್ಳೆ ರೀತಿಯಲ್ಲಿ ಅವ್ರನ್ನ ನೋಡ್ಕೊಂಡಾಗ, ಯಾರೇ ಆಗಿರ್ಲಿ, ಒಂದು P1 ಆಗಿರ್ಲಿ, ಒಂದು ಕಾರ್ ಡ್ರೈವರ್ ಆಗಿರ್ಲಿ, ಒಂದು ಆಫೀಸ್ ಬಾಯ್ ಆಗಿರ್ಲಿ, ಯಾರೇ ಆದ್ರೂ ನಾವು ಒಳ್ಳೆ ರೀತಿ ಅವ್ರನ್ನ ನಡೆಸ್ಕೊಂಡು, ಒಳ್ಳೆ ರೀತಿ ಭಾವನೆಯಿಂದ ನಾವು ನಡೆಸ್ಕೊಂಡಾಗ ಜೀವನದಲ್ಲಿ ನಾವು ಖಂಡಿತವಾಗಿ ಒಳ್ಳೆ ರೀತಿ ಸಕ್ಸಸ್ ಆಗ್ತೀವಿ. ನಾವು ಪ್ರತಿಯೊಬ್ಬರು ಜನ ನಮ್ಮನ್ನು ನೆನೆಸ್ಕೊಳ್ತಾರೆ. ನಾವು ಇವತ್ತು ದುಡ್ಡಿದೆ, ಇವತ್ತು ಇದಿದೆ ಅನ್ಬಿಟ್ಟು ಅಹಂ ಮಾಡ್ಕೊಂಡು ನಾವು ಇನ್ನೊಬ್ಬರ ಬಗ್ಗೆ ಕೇರೆ ಮಾಡ್ದಿರಾ ನಮ್ ಡಿಸಿಷನ್ ನಾವು ತಗೊಳಕ್ ಹೋಗ್ತಾ ಇದ್ರೆ, ಆದ್ರಿಂದ ನಾವು ಎಂಪತಿನ ಕಲ್ತ್ಕೊಳ್ಳಿ. ನೀವು ಜೀವನದಲ್ಲಿ ನೀವು ಎಂಪತಿನ ಕಲ್ತ್ಕೊಂಡ್ರೆ ನೀವು ಖಂಡಿತವಾಗಿ ನೀವು ಸಕ್ಸಸ್ ಆಗ್ಬೋದು ಅನ್ನೋದು ನನ್ನ ಉದ್ದೇಶ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಆ 10 ಸ್ಕಿಲ್ನ ನೀವು ಖಂಡಿತವಾಗಿ ನೀವು ಕಲ್ತ್ಕೊಂಡ್ಬಿಟ್ರೆ, ಇದನ್ನ ಕಲಿಯೋದು ತುಂಬಾ ಕಷ್ಟನೇ. ನೀವು ನಿಮ್ಮ ಜೀವನದಲ್ಲಿ ಈ 10 ಸ್ಕಿಲ್ಸ್ನ ನೀವು ಕಲ್ತ್ಕೊಂಡ್ರೆ, ಈ ಸ್ಕಿಲ್ಸ್ ನಿಮ್ಗೆ ಜೀವನದಲ್ಲಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಈ ಸ್ಕಿಲ್ಸ್ ಇಂದ ನೀವು ಜೀವನದಲ್ಲಿ ಸಾಕಷ್ಟು ಮುಂದೆ ಬರ್ಬೋದು, ಒಳ್ಳೆ ರೀತಿ ಹೆಸರು ಮಾಡ್ಬೋದು, ಒಳ್ಳೆ ರೀತಿ ನಿಮ್ಗೆ ಹಣ ಮಾಡ್ಬೋದು, ಪ್ರತಿಯೊಂದು ರೀತಿಯಲ್ಲೂ ನಿಮ್ಗೆ ಜೀವನದಲ್ಲಿ ಸಕ್ಸಸ್ ಆಗುತ್ತೆ. ಆದ್ರಿಂದ ನೀವು ಈ 10 ಸ್ಕಿಲ್ನ ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಸಾಕಷ್ಟು ಪ್ರಾಕ್ಟೀಸ್ ಮಾಡಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಕಿಲ್ನ ನೀವು ಖಂಡಿತವಾಗಿ ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗಿ ನೀವೇನ್ ಅನ್ಕೊಂಡಿರ್ತೀರೋ ಅದನ್ನ ಖಂಡಿತವಾಗಿ ನೀವು ಸಾಧಿಸ್ಬೋದು ಅನ್ನೋದು ನನ್ನ ಭಾವನೆ. ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ 10 ಸ್ಕಿಲ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಒಪಿನಿಯನ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ 10 ಸ್ಕಿಲ್ ನಿಮ್ಗೆ ತುಂಬಾ ಯೂಸ್ಫುಲ್ ಅನ್ಸಿದ್ರೆ ನೀವು ಖಂಡಿತವಾಗಿ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ.